ಈಗ ಯಾವ್ದಾರು ಚುನಾವಣೆ ಇದೆಯಾ? ಇಲ್ಲ ತಾನೆ. ಈಗ ಜನಗಳ ಬಳಿ ಹೋಗಿ, ಈಗ ಹೋಗೋಣ ಎಲ್ಲರೂ ಜನಗಳ ಬಳಿ. ಯಾಕೆ ಜನತಾದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂಥ ಒಂದು ಸರ್ಕಾರ ರಚನೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡ್ಲಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, PWD ಸಚಿವರಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅಪಾರ ಸಾಧನೆಗಳಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಬಹಳ ಕಮ್ಮಿ, ಚಿಕ್ಕ ವಯಸ್ಸಿನಲ್ಲಿ, ಕಮ್ಮಿ ಅವಧಿ 20 ತಿಂಗಳು 14 ತಿಂಗಳಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಮನೆ ಮನೆ ಮಾತಾಗಿದೆ, ಎಲ್ಲರ ಹೃದಯದಲ್ಲಿದೆ. ಆದರೆ ಚುನಾವಣೆ ಆದಾಗ ಯಾಕೆ ಜನತಾದಳ ಪಕ್ಷಕ್ಕೆ ಮತ ಆಗಿ ಪರಿವರ್ತನೆ ಆಗ್ತಾ ಇಲ್ಲ? ಏಕೆಂದ್ರೆ ನಾವು ಜನಗಳ ಜೊತೆಲಿ ಇರ್ಬೇಕಣ, ಛಲ ಇಟ್ಕೊಳ್ಳೋಣ, ಹೋರಾಟ ಕೊಡೋಣ. ನಾ 3 ಸಲ ಸೋತಿರ್ಬೋದು, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ಕಾರಣಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ನನ್ನ ಗುರಿ ಸಂಸದ ಆಗೋದಲ್ಲ, ನನ್ನ ಗುರಿ ಶಾಸಕ ಆಗೋದಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಯ ಒಂದು ಗುರಿ. ದಯಮಾಡಿ ನಾವೆಲ್ಲರೂ ಸೇರಿ ಈ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನು ಕಾಪಾಡೋಣ. ಪಕ್ಷಕ್ಕೆ ಒಂದು ಇತಿಹಾಸ ಇದೆ, ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಮುಖಂಡರುಗಳ ಸೇವೆ ಇದೆ. ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಪಕ್ಷದಲ್ಲಿ ತಾವೆಲ್ಲ ಏನು ಗುರುತಿಸ್ಕೊಂಡು ಇವತ್ತು ಹೆಜ್ಜೆ ಆಗ್ತಾ ಇದ್ದೀರಿ. 3 ವರ್ಷ ಅಂದರೆ ವರ್ಷಕ್ಕೆ 365 ದಿನ ಇಂಟು 3 1000 ದಿನ. 1000 ದಿನ ಯಾರು ನಿದ್ದೆ ಹೋಗೋದು ಬೇಡ. ನಡೀರಿ ಪಕ್ಷ ಕಟ್ಟೋಣ, ನಡೀರಿ ಹಳ್ಳಿಗಳಿಗೆ ಹೋಗೋಣ, ನಡೀರಿ ಜನಗಳ ಸಮಸ್ಯೆನ ಆಲಿಸೋಣ. ಅವಕಾಶ ಬಂದಾಗ ಜನರು ಯಾವ ಸಮಸ್ಯೆನಲ್ಲಿ ಇವತ್ತು ಪ್ರತಿನಿತ್ಯ ಜೀವನ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮುಂದೆ ಜನ ನಮ್ಗೆ ಅವಕಾಶ ಕೊಟ್ಟು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದಕ್ಕೆ ಪರಿಹಾರ ತಗೊಂಡು ಬರ್ಬೋದು, ಯಾವ ರೀತಿ ಜನರು ಸಮೃದ್ಧವಾಗಿ ಬದುಕ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ಬದುಕನ್ನ ಕಟ್ಕೊಡ್ಬೋದು ಅಂತಕ್ಕಂಥದ್ದು ನಮಗೂ ಕೂಡ ಅನುಭವ ಬೇಕಾಗಿದೆ, ನಾವು ಕೂಡ ಅನುಭವ ಬೆಳೆಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತೇನಣ್ಣ. ಬಹಳ ಕಡೆ ಇವತ್ತು ಮಾಧ್ಯಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕ, ಯಾವ ಪಟ್ಟನೂ ಬೇಡ, ಯಾವ ಅಭಿಷೇಕವೂ ಬೇಡ. ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನಗೆ ಯಾವ ಸ್ಥಾನಮಾನದ ಅಪೇಕ್ಷೆಯಿಂದ ನಾನು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇಲ್ಲ. ನನಗೆ ನಮ್ಮ ಪಕ್ಷ ಉಳಿಬೇಕು, ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರುಗಳು ಬೆಳಿಬೇಕು. ಮುಂದೆ ಬನ್ನಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಿದೆ. ತುಂಬಾ ಜನ ನಿಲ್ಲಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತೀರಿ, ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ. ಬನ್ನಿ ಮುಂದೆ. ನಾನು ಇಂಥ ಸಮಾಜ, ಇಂಥ ಸಮುದಾಯ, ಇಂಥ ಧರ್ಮ ಅಂತ ನೋಡಲ್ಲ. ನಮ್ದು ಜಾತ್ಯತೀತ ಮನೋಭಾವ, ಜಾತ್ಯತೀತ ಸಿದ್ಧಾಂತ. ನಮಗೆ ಇವ್ರು ಮತ ಹಾಕಿಲ್ಲ, ಇಂಥ ಸಮಾಜ ನಮಗೆ ಮತ ಹಾಕೋದಿಲ್ಲ, ಪ್ರಶ್ನೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. ನಾವೆಲ್ಲರನ್ನು ಕೂಡ ಒಂದೇ ರೀತಿ ಕಾಣ್ತೇವೆ. ಮನುಷ್ಯತ್ವದ ಗುಣಗಳನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹಿಂದಿನಿಂದನೂ ನಮಗೆ ತೋರಿಸಿದ್ದಾರೆ, ಅದನ್ನ ನಾವು ರೂಢಿಸ್ಕೊಳ್ಳೋಣ. ಯಾವ ತಾರತಮ್ಯ ಬೇಡ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರ, ನಮ್ಮ ತಾಯಿ ಅಂದರೆ. ಹಾಗಾಗಿ ವಿಶ್ವಾಸದಲ್ಲಿ ಒಂದು ಛಲ ಇಟ್ಕೊಳ್ಳಿ, ಪಕ್ಷ ಕಟ್ಟೋಣ. ಒಂದು ದಿಟ್ಟವಾದಂಥ ಹೆಜ್ಜೆ ಇಟ್ಟಿದ್ದೀವಿ, ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ಳೋದು ಬೇಡ ಯಾವ ಕಾರಣಕ್ಕೂ. ವಯಸ್ಸಿದೆ. ಕುಮಾರಣ್ಣ ಪಂಚರತ್ನ ರಥಯಾತ್ರೆ ಮಾಡಿದ್ರು, ಕೈಕಾಲು ಗಟ್ಟಿಗಿದೆ. ನಡೀರಿ ಜನರ ಪರವಾಗಿ ಪಾದಯಾತ್ರೆ ಮಾಡೋಣ, ನಡೀರಿ. ವಿಷಯಗಳು ಸಿಗ್ತಾವ್, ನಡೀರಿ. ಜನರ ಪರವಾಗಿ ನಾವು ಇದೀವಿ ಅಂತ ತೋರಿಸೋಣ, ನಡೀರಿ, ಮಾಡೋಣ. ಆ ದಿನಗಳು ಬರುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ತಾವೆಲ್ಲರೂ ಏನಿಲ್ಲಿ ಬಂದು ಸೇರಿದ್ದೀರಿ, ಎಲ್ಲರೂ ಒಂದೊಂದು ಪಂಚಾಯಿತಿಗಳಲ್ಲಿ ಅಣ್ಣ ಒಂದು 10 ಜನ ತಂಡ ಮಾಡಿ ದಯವಿಟ್ಟು ಹೆಣ್ಮಕ್ಳು ಮಾತ್ರ ಕಡೆಗಣಿಸ್ಬೇಡ್ರಿ, ಮಹಿಳೆಯರನ್ನ ಮುಂದೆ ಕರ್ಕೊಂಬನ್ನಿ. ಮಹಿಳೆಯರನ್ನೇ ಇವತ್ತು ನೀವು ಮುಂದಿಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಿ. ಹಿರಿಯಕರಿರಲಿ, ಯುವಕರಿರಲಿ, ಮಹಿಳೆಯರಿರಲಿ, 3 ಒಂದು ತಂಡ ಮಾಡ್ರಣ. ಒಂದು 10 ಜನ, 15 ಜನ ಟೀಮ್ ಮಾಡ್ರಿ ಪಂಚಾಯಿತಿಗಳಿಗೆ. ದೊಡ್ಡವ್ರ ಸಾಧನೆ, ಕುಮಾರಣ್ಣ ಅವ್ರ ಸಾಧನೆ, ಯಾಕೆ ಪ್ರಾದೇಶಿಕ ಪಕ್ಷ ಇರಬೇಕು, ಯಾಕೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಎಲ್ಲ ಒಂದು ಬುಕ್ಲೆಟ್ ಮಾಡಿಸ್ತೀನಿ. ದಯವಿಟ್ಟು ಮನೆ ಮನೆಗೆ ಹೋಗಿ, ನಿಮ್ಮ ಜೊತೆಲಿ ನಾವು ಇರ್ತೇವೆ, ಏನಾಗಬೇಕು ಅಂತ ಕೇಳಿ ಜನರ ಬಳಿ ಹೋಗಿ. 100ಕ್ಕೆ 100 ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ, ಮತ್ತೊಮ್ಮೆ ಜಿಲ್ಲಾಧ್ಯಕ್ಷರು RC ಅಂಜನಪ್ಪನವರು ಇದ್ದಾರೆ.
ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.